ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಉಕ್ಕು ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೆ ಹೆಚ್ಚುವರಿ ಸುಂಕವನ್ನು ವಿಧಿಸಿದ್ರು. ಇದೀಗ ಹೊಸದಾಗಿ ತಾಮ್ರದ ಮೇಲೆ ಶೇಕಡ 50% ಸುಂಕವನ್ನ ಘೋಷಣೆ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಅಮೆರಿಕ ಆಮದು ಮಾಡಿಕೊಳ್ಳುವಂತಹ ಔಷಧಗಳ ಮೇಲಿನ ಸುಂಕವನ್ನು ಕೂಡ ಹೆಚ್ಚಿಸಲು ಟ್ರಂಪ್ ಸೂಚನೆ ನೀಡಿದ್ದಾರೆ. ಹೌದು, ಅಮೆರಿಕ ಭಾರತದ ಔಷಧಗಳಿಗೆ ಅತಿ ದೊಡ್ಡ ವಿದೇಶಿ ಮಾರುಕಟ್ಟೆಯಾಗಿರೋದ್ರಿಂದ ಮತ್ತು ತಾಮ್ರ ಉತ್ಪನ್ನಗಳ ಪ್ರಮುಖ ರಫ್ತುದಾರರಾಗಿರೋದ್ರಿಂದ ಸುಂಕದ ಏರಿಕೆ ಭಾರಿ ಪರಿಣಾಮವನ್ನು ಬೀರಲಿದೆಯಂತೆ. ಆದರೆ ಅಮೆರಿಕದ ಆರ್ಥಿಕತೆಯನ್ನ ಬಲಪಡಿಸಲು ಈ ಸುಂಕ ಏರಿಕೆ ಅನಿವಾರ್ಯ ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ. ಇನ್ನು ಹೊಸ ಸುಂಕದ ದರ ಜುಲೈ ಅಂತ್ಯದ ವೇಳೆಗೆ ಅಥವಾ ಆಗಸ್ಟ್ 1ರಿಂದ ಜಾರಿಗೆ ಬರಲಿದೆಯಂತೆ. ಇನ್ನು ಸುಂಕ ಏರಿಕೆ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ನೋಡೋದಾದ್ರೆ, ಸದ್ಯ ಭಾರತ 2024 ಹಾಗೂ 25ರಲ್ಲಿ ಜಾಗತಿಕವಾಗಿ $2 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ತಾಮ್ರ ಮತ್ತು ತಾಮ್ರ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ಈ ಪೈಕಿ $360 ಮಿಲಿಯನ್ ಅಮೆರಿಕನ್ ಡಾಲರ್ ಅಥವಾ ಶೇಕಡ 17% ಅಮೆರಿಕನ್ ಮಾರುಕಟ್ಟೆಗೆ ಭಾರತ ರಫ್ತು ಮಾಡಿದೆ. ಇನ್ನು ವ್ಯಾಪಾರ ದತ್ತಾಂಶದ ಪ್ರಕಾರ ಸೌದಿ ಅರೇಬಿಯಾ ಮತ್ತು ಚೀನಾ ನಂತರ ಅಮೆರಿಕ ಭಾರತದ ತಾಮ್ರ ರಫ್ತಿಗೆ 3ನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ಆದರೆ ತಾಮ್ರವು ನಿರ್ಣಾಯಕ ಖನಿಜವಾಗಿದ್ದು ಇಂಧನ ಮತ್ತು ಉತ್ಪಾದನೆ ಮತ್ತು ಮೂಲಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ. ಇನ್ನು ಹೊಸ ಸುಂಕಗಳ ನಂತರ ಅಮೆರಿಕದ ಬೇಡಿಕೆಯಲ್ಲಿನ ಯಾವುದೇ ಕುಸಿತವನ್ನ ಭಾರತದ ವಿದೇಶಿಯ ಉದ್ಯಮವು ಕೂಡ ಹೀರಿಕೊಳ್ಳುವಂತಹ ಸಾಧ್ಯತೆ ಇರುತ್ತಂತೆ. ಆದರೆ ಭಾರತಕ್ಕೆ ಔಷಧೀಯ ವಲಯದ ಮೇಲಿನ ಸುಂಕ ಸಾಕಷ್ಟು ಪರಿಣಾಮ ಬೀರಲಿದೆಯಂತೆ. ಸದ್ಯ ಅಮೆರಿಕವು ಭಾರತದ ಅತಿದೊಡ್ಡ ವಿದೇಶಿ ಔಷಧ ಮಾರುಕಟ್ಟೆಯಾಗಿದ್ದು 2025ರ ಹಣಕಾಸು ವರ್ಷದಲ್ಲಿ ರಫ್ತು ಪ್ರಮಾಣವು $9.8 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದೆ. ಇನ್ನು ಹಿಂದಿನ ವರ್ಷ $8.1 ಶತಕೋಟಿ ಅಮೆರಿಕನ್ ಡಾಲರ್ನಷ್ಟಿದ್ದಂಥ ಈ ರಫ್ತು ಪ್ರಮಾಣ ಈ ವರ್ಷ ಶೇಕಡ 21ರಷ್ಟು ಹೆಚ್ಚಾಗಿದೆಯಂತೆ.